ಬಡ್ಡಿ ಅಂತ ಅವನಿಗೆ ಕೊಟ್ಟಲ್ಲ, ಯಾವ ದುಡಿಮೆ ಐತೆ ಅಂತ ಕೊಟ್ಟಮ್ಮ. ಅಯ್ಯೋ ನನಗೆ ಗೊತ್ತಿಲ್ಲ. ಅವಲ್ಲ ಹೇಳೋದು ಕೇಳಿ. ಅವನಿಗೆ ಹುಷಾರಿಲ್ಲ ಅಂತ ನನಗೆ 450 ಶುಗರ್ ಆಗಿದೆ. ಇವಾಗ ಇವ್ರು ಜಸ್ಟ್ ಇವಾಗ ಹಾಸ್ಪಿಟ್ಲಿಂದ ಇವಾಗ ಲೋ ಬಿ ಪಿ. ಈ ಡಾಕ್ಟ್ರ್ ಹತ್ರ ನನಗೆ ಧ್ಯಾನನೇ ಇಲ್ಲ. ನನಗೆ ಅವನಿಗೆ ಟ್ರೀಟ್ಮೆಂಟ್ ಮಾಡಿಸ್ತಿರೋದು. ನನಗೆ ಸಾಕಿರೋದು ಅವನಿಗೆ ₹1 ನಾನು ಸಾಲ ಮಾಡೋದು ಕಲಿಸ್ಲಿಲ್ಲ. ನನಗೆ 3 ಮಕ್ಕಳು. ಒಂದು ಮಗ ಆಕ್ಸಿಡೆಂಟ್ ಆಗಿ ತೀರೋದ. ಇರೋದು ಇವರಿಬ್ಬರೇ. 2 ಮಕ್ಕಳು ಇಟ್ಕೊಂಡು ನಾನು ಜೀವನ ಮಾಡ್ತಾರೆ. ಅವರು ಸತ್ತಾಗ ನಾನು ಸತ್ತೆ. ದೊಡ್ಡ ಮಗ ಸತ್ತಲ್ಲ, ಆವಾಗ ನಾನು ಸತ್ತೆ. ಅವನಿಗೆ ₹1 ಹೊರಗಡೆ ಹೋಗಿ ದುಡಿಯೋದು, ನಮ್ಗೆ ಏನಾಯ್ತು ದುಡ್ದಿದ್ದು ಅವ್ನು ಶೋಕ್ ಮಾಡೋದು. ಅಂಥದ್ರಲ್ಲಿ ನನ್ನ ಮನೆ ಪಕ್ಕದಲ್ಲಿ ಬಂದು ಇದ್ದು ನನ್ನ ಮನೆಗೆ ನಾನು ವರ್ಷಕ್ಕೊಂದ್ಸತಿ ನಾನು ಓದ್ತಿ ಮಾಡೋದು. ನನ್ನ ಮನೆಗೆ ಓದ್ತಿದ್ಬಿಟ್ಟು ನನ್ನ ಮನೆಗೆ ಯಾವುದು ನಿಮ್ಮಂಥವ್ರಿಗೆ ನಾನು ಭಾಳ ಜನಕ್ಕೆ ಒಳ್ಳೇದು ಮಾಡಿ ಕಳಿಸಿದ್ದೀನಿ. ಜೀವನ ಪೂರ್ತಿ ನಿಮ್ಮಂಥವ್ರಿಗೆ ಸೇವೆ ಮಾಡ್ತಿರೋದು ನಾನು. ಮನೆ ತೊಗೊಂಡ್ರೆ ಬರ್ತಾರೆ, ಏನಾರೇ ಕಾಯಿಲೆ ಆದರೆ ಬರ್ತಾರೆ, ಒಳಗೆ ಸೇರಿಕೊಂಡ್ರೆ ಬರ್ತಾರೆ. ಈ ಜೀವನ ಸುತ್ತಮುತ್ತ ಹಳ್ಳಿ ಕಡೆ ಎಲ್ಲರೂ ಬರೋದು ಮಾತ್ರ. ನಾನು ಜೀವನದಲ್ಲಿ ₹1 ಅವ್ರ ಹತ್ರ ಇಸ್ಕೊಳ್ತಿದ್ರೆ ಅವ್ರಿಗೆ ಒಳ್ಳೇದು ಮಾಡೋದ್ರಲ್ಲಿ ಇಸ್ಕೊಳ್ತಿದ್ರೆ ನಾನು ಬಿಲ್ಡಿಂಗ್ ಕಟ್ತಿದ್ದೆ. ಯಾವತ್ತು ಎಷ್ಟೋ ಬಂಗಾರ ನನ್ನ ಹತ್ರ ಇರ್ತಿತ್ತು. ನಾನು ಗುರುಪುತ್ರ ಆಗಿರೋಳು. ಹೊರಗಡೆ ₹1 ಯಾರ್ದು ತಿನ್ನೋ ಹಾಗಿಲ್ಲ, ಯಾರಿಲ್ಲ. ನಮ್ಮ ಗುರುಗಳು ನನಗೆ ಆಶೀರ್ವಾದ ಕೊಟ್ಟಿರೋದು ದಿನ ಒಳ್ಳೇದು ಮಾಡೋದಕ್ಕೆ. ಇದೇ ಚೇಳ್ಗುಡ್ಡದಲ್ಲಿ ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ಬಂದಿದ್ದಾರೆ. ಇವಾಗ ಎಲ್ಲ ಬಂದು ವಾಸಿಯಾಗಿ ಹೋಗಿದ್ದಾರೆ. ಯಾರು ಇದು ಮಾಡಿಲ್ಲ. ಕಷ್ಟ ಅಂತ ನನಗೆ ಜೀವನದಲ್ಲಿ ನನಗೆ ಗೊತ್ತೇ ಇಲ್ಲ ಯಾವುದಂತ. ನನ್ನ ಮನೆ ಪಕ್ಕದ ಅಮ್ಮ ಅಣ್ಣ ತಮ್ಮ ಒಂದು ಕಡ್ಡಿ ಇಸ್ಕೊಂಡು ಜೀವನ ಮಾಡಿದ್ರು. ಇದ್ರೆ ಉಣ್ತೀನಿ, ಇದ್ರೆ ನಾನು ಇದ್ದೀನಿ. ನನಗೆ ಹೇಳೋದು ನನ್ನ ಜೀವನದಲ್ಲಿ ನಾನು ಪುರಾಣ ಬಿಟ್ಟರೆ ನನಗೆ ಯಾವುದು ಈ ಕಡೆ ಅಕ್ಕಪಕ್ಕ ಮನೆಗೆ ಹೋಗೋದು ನನಗೆ ಇಷ್ಟ ಇಲ್ಲ. ಒಂದು ಮದುವೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಇಲ್ಲಿವರೆಗೂ ನಾನು ಒಂದು ಫಿಲ್ಮ್ ಪ್ಯಾಕೇಜ್ ನೋಡಿಲ್ಲ. ಹೊರಗಡೆ ಹೋಗಿಲ್ಲ ಯಾವತ್ತು. ಓದದ್ದು ಯಾರನ್ನಾರೇ ನನಗೆ ಕರೆದಿದ್ರೆ ಮಾತ್ರ ಇದು ನನಗೆ ಐತೆ ಇದು ಹಾಕ್ಕೊಂಡು ಹೋಗೋದು. ಜನ ಕರೀತಾರೆ, ಹೋಗ್ತೀನಿ ಮರ್ಯಾದೆಯಿಂದ ಅವ್ರ ಮನೆಗೆ, ಓದ್ತೀನಿ, ಎಲ್ಲ ಮಾಡ್ತೀನಿ, ಆಶೀರ್ವಾದ ಕೊಡ್ತೀನಿ, ಬರ್ತೀನಿ. ಅಷ್ಟೇ ನನಗೆ ಗೊತ್ತಾಗಿರೋದು. ಅಂಥದ್ರಲ್ಲಿ ನನ್ನ ಮಕ್ಕಳಿಗೆ ನಾನು ಹೆಂಗೆ ಸಾಕಿದ್ದೀನಿ ಗೊತ್ತಾ? ಈ ಹಿರಿಯ ಹೊರಪೇಟೆಗೆ ಅದರ್ತಾರೆ ಜನ, ಕೆಟ್ಟದಂತಾರೆ. ಇಂಥ ಹೊರಪೇಟೆನಾಗೆ ನಾನು ನನ್ನ ಮಕ್ಕಳಿಗೆ ಸಾಕಿರೋದು ಬಿಸಿಲು ತೋರಿಸಿಲ್ಲ. ಮುಂದ್ಗಡೆ ಬಂದು ಬಾಡಿಗೆಗಿದ್ದು ನನ್ನ ಮಗನಿಗೆ ಗುತ್ತಿ ಹಾಕಿದ್ಲು. ಇದ್ದಿದ್ದು ಎಲ್ಲ ಬಿಚ್ಚಿಡ್ತೀನಿ. ನಾನು ಗುಟ್ಟಿ ಹಾಕಿದ್ಲು. ನಾನು ಹೊರದೇಶಕ್ಕೆ ಹೋಗಿದ್ದೆ. ಅಲ್ಲಿಂದ ಬರೋವಾಗಿಂದ ನನ್ನ ಹತ್ರನೇ ಆಶೀರ್ವಾದ ಮಾಡಿಸ್ಕೊಂಡು, ಅದು ಯಾವುದೋ ಫಕ್ರು ಅಳಿಯ ಯಾವುದೋ ಕೌನ್ಸಿಲರ್ ಇದ್ದಾನಲ್ಲ, ಅವನು ಜೋರಕ್ಕೆ ಸಾಲೆ ಕೂದಲ್ಲಿ ಬಾತ್ ಹೋಗಿ ಶಾದಿ ಹೋಗಿ ದುವಾಕರಲ್ಲಿ ಆಶೀರ್ವಾದ ತಗೊಂಡು ಎಲ್ಲ ಹಿರಿ ಹಟ್ಟೆನಾಗೆ ಬರ್ತಾರೆ ಜನ. ವರ್ಷಕ್ಕೊಂದ್ಸತಿ ಸೇರ್ತಾರೆ. ಎಲ್ಲರೂ ಏನೇನು ಬೇಕೋ ಅದು ಕೇಳ್ಕೊತಾರೆ. ಮಕ್ಕಳಿದ್ದಾರೆ ಮಕ್ಕಳು ಕೇಳ್ಕೊತಾರೆ. ಯಾರಿಗೆ ಚೆನ್ನಾಗಿಲ್ಲಿದ್ರೆ, ಮದುವೆ ಆಗಿಲ್ಲಿದ್ರೆ, ಯಾರ್ಯಾರು ಬಂದು ಎಲ್ಲ ಆಶೀರ್ವಾದ ತಗೊಂಡು ಎಲ್ಲರಿಗೂ ಒಳ್ಳೇದಾಗಿದಮ್ಮ. ಯಾರಿಗೆ ಕೆಟ್ಟದ್ದು ಮಾಡಿಲ್ಲ ಈ ತಾಯಿ, ಯಾರಿಗೆ ಕೆಟ್ಟದ್ದು ಮಾಡಿಲ್ಲ. ಈ ತಾಯಿ ಕೆಟ್ಟದ್ದು ಮಾಡಿದರೆ ದೇವರು ನನಗೆ ಯಾವತ್ತೂ, ನಾನು ಬರ್ತಿರೋದು ಜನಗೋಸ್ಕರ. ನನಗೆ ಏನಾರು ಆಗಿದ್ರೆ ಜನ ಅಯ್ಯೋ ಅಂತಾರೆ. ನಾನು ಒಳ್ಳೇದು ಮಾಡೋಕ್ಕೆ ಕುತ್ಕೊಂಡಿರೋದು, ಕೆಟ್ಟದ್ದು ಮಾಡೋಕ್ಕಲ್ಲ. ಜನ ನನ್ನಂಥವಳ ಮಕ್ಕಳಿಗೆ ಹಿಂಗೆ ಗುಟ್ಟಿಗೆ ಹಾಕ್ಕೊಂಡು ಓಡಿ ಬಂದು ಮದುವೆ ಆಗಿ ₹1.5 ಲಕ್ಷ ಖರ್ಚು ಮಾಡಿ ಒಳಗೆ ಇಟ್ಕೊಂಡೆ. ಒಂದು ಜೊತೆ ಬಟ್ಟೆ ತೊಗೊಂಡು ಬಂದೆ. ನನ್ನ ಮಗ ಅಂತ ಏನು ಒಂದು ಜುವಾಲ್ ಕೊಟ್ಟಿದ್ದೆ. ನನ್ನ ಮಗನಿಗೆ ಇಡೀ 26 ಜೊತೆ ಬಟ್ಟೆ ತೊಗೊಂಡು ಬಂದು ನಾನು ಒಳಗೆ ಸೇರಿಸ್ಕೊಂಡೆ. ಪಾಯಸ 2 ಜೊತೆ ಕೋಳಿ, ಅದು ಬಿರಿಯಾನಿ ಇದು ಬಿರಿಯಾನಿ ಮಾಡಿ ನಮ್ಮದ್ರಲ್ಲಿ ಹಂಗೆ ತೊಗೊಳೋದು. ನಮ್ಮಲ್ಲಿ ಒಲಿಮಾ ಇಲ್ಲಿದ್ರೆ ತೊಗೊಳಲ್ಲ. ಕಾಳಿಗೆ ಬಿದ್ಲು. ಮತ್ತೆ ಒಂದು ಸ್ವಲ್ಪ ದಿವಸ ಬಿಟ್ಟು ಒಂದು 15 ನನಗೇನು ಮಾಡಿಕ್ಕಿಲ್ಲಮ್ಮ. ಅವಳಿಗೆ ಒಂದು ತೊಟ್ಟು ಕೈಯಿಂದ ನಾನು ನೀರು
ಕಾಸು ನನಗೆ ಇಟ್ಟಿಲ್ಲ, ಒಂದು ನನಗೆ ಬಟ್ಟೆ ತೊಳೆದಿಲ್ಲ, ನನಗೆ ಒಂದು ಅವರಂಥ ಜನ ಅಂತ ಅವರೇ ಸಾಲಗಾರ ಆಗಿ ಮನೆ ಬಿಟ್ಟು ಇಲ್ಲಿ ಬಂದಿದ್ದಿದ್ರು. ನಮ್ಮ ಮನೆಗೆ ಯಾಕೆ ಬರ್ತಿದ್ರು ಹೇಳಮ್ಮ? ನಮ್ಮ ಮನೆಗೆ ನೀರು ಹಿಡ್ಕೊಳಕ್ಕೆ ಬರ್ತಿದ್ರು ನಲ್ಲಿನಲ್ಲಿ. ಅಂಥದ್ರಲ್ಲಿ ಅವನಿಗೆ ಗೊತ್ತಿಲ್ಲ ಹಾಕ್ಕೊಂಡು ತಲೆ ಕೆಡಿಸಿ ಅಲ್ಲ ಮದುವೆ ಆಗಿ ಬಂದು ತಾಯಿ ಮಾಡ್ಕೊಂಡು ಬಿಟ್ಟು ಮತ್ತೆ 15 ದಿವಸ ಬಿಟ್ಟು ಅವನಿಗೆ ಏನೇನು ಮಾಡಿ ಬಿಟ್ಟೋದ್ಲು. ಹಿರೇ ಹಟ್ಟಿಗೆ ಗೊತ್ತೈತೆ, ಹೌದಲ್ಲ, ಸುಳ್ಳು ಯಾಕೆ ಹೇಳಂತ ಹಿರೇ ಹಟ್ಟಿಗೆ ಗೊತ್ತೈತೆ. ಅವಳಿಯ ನಾನು ಅಂತವಳು ಅವಳು ಆಯಮ್ಮಂದು ಜನ ಎಲ್ಲರೂ ಜನ ಎಲ್ಲರೂ ಹೇಳ್ತಾರೆ. ಏನ್ ಹೇಳ್ತಾರೆ ಜನ मंजे उससे वास्ता नहीं देखो अम्मा को चम्मा पीने के लिए नहीं कितने जन्म टोपी पीने तुम्हें अम्मा तभी एक बार आए थे वो रमजान में, गए साल रमजान में हमें फंडा चला थी, फंडा में आपको फिर उससे 30,000 रुपए पैसे उठा डाले सोनो। मैं इसे बोली देख मत अभी बाहर उनको कहते हैं उनको बुला ले को दी इनका बेटा को इनका बेटा भी बोले मैं कौन की परापा गति ना इनको इन्हें बोलना नहीं वो तभी मेरी अम्मा का क्या इनके देखा नहीं हमें हमारा लेन देन में देखो हमें ऐसा हुए गाड़ी है ऑटो है ಸಾವಿರಾರು ಲಕ್ಷ ಕೊಟ್ಟು ಕೊಡ್ತಿದ್ರು ನಾನು ಕೇಳ್ತಿದ್ರಿ ಸಿಗ್ತೇನೆ मम्मू ऐसा आपको बोल को दिलावा पास में दिला को देखो दीदी की ಸಾವಿರಾರು गटला का किसे अशोक लेलैंड गाड़ी है पपाया रोड खड़ा कर दली गाड़ी को नहीं वो इसे भन्ना कर को ऐसा आपको ये करे बोली में देख बा मेरा मरा देखे तो पीवट बाहर भेजता नहीं हमें क्या की फंडा कर ले को बैठवा ये कर लेती न रोशन अपन के काम में दिलाई का तो मंजे ನಾವು ಯಾರಿಗೂ ಒಂದು ರೂಪಾಯಿ ತಿಂದಿಲ್ಲ. ಇವರಪ್ಪ ಹೊರಗಡೆ ಹೋಗಿ ಒಂದು ಬೀಡಿ ಕಾಸು ಇವತ್ತುವರೆಗೂ वो 50,000 दे ले गए अब एक 5 ಡ್ರೈವರ್ ಇವಾಗ ಏನು ಕೆಲಸ 4-5 ತಿಂಗಳು ಆಗೈತೆ इनका ने ನನಗೆ ಪರಿಚಯ ಇಲ್ಲ. ಇವ್ರ ಮನೆಗೆ 5,000 ರೂಪಾಯಿ ಕೊಡೋದಷ್ಟು ದುಡಿಮೆ ಅಕ್ಕ. ಒಂದು 500 ರೂಪಾಯಿ ಜನ ಸಂಘ ಕಟ್ಟಿಲ್ಲ, ಹೆಣ್ಮಕ್ಳು ಅಳ್ತೈತೆ. ಇವ್ನು ಹೆಂಗ 5,000 ಧೈರ್ಯ ಕೊಡ್ತು ಇವ್ನು. ಬರೀ ಹಾಸ್ಪಿಟ್ಲ್ ಬರೀ ನಮ್ಮನೆಲ್ಲ ಪಪ್ಪ ಇಲ್ಲ ಸಂತ ಲಾರಿ ಐತೆ, ಆಟೋ ಐತೆ, ಪಪ್ಪ ಇಲ್ಲ, ಬಪ್ಪಾಯಿಗೆ ಹಣ್ಣಿಗೆ ಮನೆ ಬಂದು ಹೇಳಿದ್ದು कितने भी गई ಇವಳು ಮಕ್ಕ ನೋಡ್ಕೊಂಡು ಅವನಿಗೆ ಅಲ್ಲ ದುಡ್ಡು ಇರ್ಲಿ ನಾನು ಒಳ್ಳೇದ್ ಮಾಡಿದ್ದೀನಿ ಗೊತ್ತು ನನಗೆ. ನಾನು ಇವಾಗ ನಾನು ಮನಸ್ಸು ಮಾಡಿದ್ರೆ ಒಂದೊಂದು ಒಬ್ಬೊಬ್ರು ರೆಡ್ಡಿ ಹತ್ರ ಎಷ್ಟೆಷ್ಟು ಸಾವಿರ ಇಸ್ಕೊಂಡು ನಾನು ಕೆಲಸ ಮಾಡ್ಬೇಕು. ನಾನು ಅವೆಲ್ಲ ಇಲ್ಲ ಅವೆಲ್ಲ ಇಲ್ಲ. ಒಳ್ಳೇದ್ ಮಾಡ್ತೀನಿ, ನಿಮಗೂ ಕೆಟ್ಟದಾದ್ರೂ ಒಳ್ಳೇದ್ ಮಾಡ್ತೀನಿ. ನಿಮ್ ಗುರುನಟಿ ಎಲ್ಲ ಬರ್ತಾರೆ, ಎಲ್ಲ ಒಳ್ಳೇದ. ನಾನು ಅಂತ ಒಳ್ಳೇದ್ ಮಾಡಿ ಕಳಿಸಿ ಜನರು ಆಶೀರ್ವಾದ ತಗೊಂಡಿರೋದು. ಈ ದುಡ್ಡು ಅಂತ ನನಗೆ ಲೆಕ್ಕ ಇದ್ದಿದ್ರೆ ಸುಮ್ಮನೆ ಮಾಡ್ತಿದ್ದೆ ನಾನು. ಜನದ ಲೆಕ್ಕ ಇದ್ದಿದ್ದಿಲ್ಲ ನನ್ನ ಹತ್ರ. ಅಂತ ಮಕ್ಕಳಿಗೆ ಅವನಿಗೆ 1 ರೂಪಾಯಿ ನೀವೆಲ್ಲ ಮಾಡ್ಕೊಂಡಿದ್ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಿ ಡಾಕ್ಟರ್ ಹತ್ರ. ಆ ಡಾಕ್ಟರ್ ಏನ್ ಹೇಳ್ತು ಗೊತ್ತಾ, ನಾನಿವಾಗ ಈ ಕುರ್ಚಿನಾಗೆ ಕುತ್ಕೊಂಡಿರೋದ್ ಕಾರಣ ಯಾರು ಗೊತ್ತಾ ಏನು ಅಂತ ನನ್ ಮಗನ್ಗೆ ಹೇಳ್ತಾ. ಏನು ಯಾರಂತ ಕೇಳಿ, ನಿಮ್ಮ ಅಮ್ಮನೇ ಕಣು ಅಂತ. ನಿಮ್ಮ ಅಮ್ಮನ ತಾಯಿ ತಗೊಂಡು ಇಲ್ಲಿವರೆಗೂ ನಾನು ಇಲ್ಲಿಗೆ ಸತ್ತೋಗ್ತಿದ್ದೆ ಕಣೋ. ಹೇಳ್ತಿ ವಿಚಾರದಲ್ಲಿ, ಸಾಲ ವಿಚಾರದಲ್ಲಿ ನಾನು ಸತ್ತೋಗ್ತಿದ್ದೆ. ಈ ಅಮ್ಮ ನನಗೆ ಕಾಪಾಡಿದ್ದಕ್ಕೆ ನಿಮ್ಮಮ್ಮ, ನಾನು ಬದುಕೊಂಡು ಹಿಂಗಿದ್ದೀನಿ, ನೀನು 1 ನಿಮಿಷ ನನಗೆ ನೋಡು ಅಂತ. ಬಿಡೋ ಟೆನ್ಷನ್. ಹೆಮ್ಮೆ ಪಡ್ತಿದ್ರು ನನ್ನ ಮಕ್ಳಿಗೆ ನೋಡಿ ಡಾಕ್ಟ್ರು. ನನಗೆ ಕರ್ಕೊಂಡು ಒಂದ್ಸತಿ ಲೋ ಬಿ ಪಿ ಆಗಿತ್ತಂತ ಕರ್ಕೊಂಡು ಹೋಗಿದ್ದಾರೆ. ಈ ಕಡೆ ಒಂದು ಈ ಕಡೆ ಒಂದು ಹಿಡ್ಕೊಂಡು ಹೋಗಿದ್ದಾರೆ. ಬರೀ ಹಿಂಗೆ ಹೊಡೆಕಿದ್ರೆ ಅವನಿಗೆ ಗಟ್ಟಿ ಗಟ್ಟಿ ಇತ್ತು. ಇವಾಗ ಪಾನಿ ಒಂಚೂರು ನೀರು ಕೈಗೆ ಹಿಂಗೆ ಬಿದ್ದರೆ ಅಯ್ಯೋ ಅಂತ सरा परसों बोले पानी उठा लिखता मुनकन रो रही मेरा बेटा कितना कमजोर हो ಎಷ್ಟು ಶಕ್ತಿ ಇಲ್ದಂಗೆ ಆಗ್ಬಿಟ್ಟಲ್ಲ.
ರಾತ್ರಿ ತಿನ್ನಿದ್ದೆ ಇಲ್ಲ ನನಗೆ ಬಂಕು ಕೈಗಾಗಿ ಹೂವ ಕರ್ಕೋ ಅದಾಗೈತೆ, ನಮ್ಮಮ್ಮಗ್ ಹುಷಾರಿಲ್ಲ ಅಮ್ಮಗ್ ಹುಷಾರಿಲ್ಲ ಹಾಸ್ಪಿಟ್ಲಾಗ ಇದೀವಿ ಅಂದ್ರು ಹತ್ಲೋರ್ದಾಗೆ. ಆಮೇಲೆ ಅಕ್ಕ ನನ್ ಮಗಳಿಗೆ ಹುಷಾರಿಲ್ಲ ಅಮ್ಮ ಬಂದ್ಬಿಟ್ಟೆ ಹುಷಾರಿಲ್ಲ ಅಂದ್ರು ಬಿಡು ಅಂತ ಬಡ್ಡಿ ದುಡ್ಡೇ ಕೊಡಂಗಿಲ್ಲಪ್ಪ. ಅಮ್ಮಗ ಇನ್ಫೆಕ್ಷನ್ ಗುಳ್ಳೆ 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 ಹಣ ನಮಗ್ ಗೊತ್ತಿಲ್ಲ, ಏನ್ ಮಾಡಿದ್ರಣ ಗೊತ್ತಿಲ್ಲ. ಚೆಕ್ ಕೊಟ್ಟದಲ್ಲ 2 ಚೆಕ್ ಕೊಟ್ಟು ಅವನಿಗೆ ನೋಡಿದ್ರೆ ನೀವು ಅವನಿಗೆ ಇವಾಗ ನೋಡಿದ್ರೆ ನೀವು ಅಯ್ಯೋ ಅಂತೀರಾ. ಮೊದ್ಲೇ ಹಿಂಗಿದ್ದಲು ನೀನು ಯಾಕೋ ಹಿಂಗಾಗಿದ್ದ ಟೆನ್ಷನ್ಗೆ ಆ ಡಾಕ್ಟರ್ ಮನೆಗೆ ಹಬ್ಬ ಮಾಡಿದ್ರು ನೋಡು, ಅವತ್ತು ಎಲ್ಲರಿಗೂ ಪಲಾವ್ ಅಕ್ಕ. ನಮ್ಮನೆ ನಮ್ಮಮ್ಮ ಬಾರಿ ಒಳ್ಳೇದ್ ಮಾತ್ರ ಯಾವತ್ತು ಬಿಟ್ಟಿಲ್ಲ. ನಮ್ಮಮ್ಮ ಬಾಳ ಒಳ್ಳೇದ್ ಕಣಕ್ಕ. ನಮ್ಮಮ್ಮ ದೇವ್ರಂದ್ರೆ ಬಾರಿ ಭಕ್ತಿ ಕಣಕ್ಕ. ನಮ್ಮಮ್ಮಗಂತ ಮಸ್ತ್ ಸರಿ ಹೇಳಿದಾನೆ. ಆಮೇಲೆ ಅದು ನೀವ್ ಅಡ್ಗೆ ಮಾಡಿದ್ರಲ್ಲ ಪಲಾವ್ ತಂದು ಕೊಟ್ಟ ಅವತ್ತು ಪೂರ ಚಿತ್ರದುರ್ಗ, ಇದೇ ಚಿತ್ರದುರ್ಗದಲ್ಲಿ ನಾನು ಮಾಡೋದು ಕಾರ್ಯ ದೊಡ್ಡದು. ಇಂಥ ಕೆಲಸ ಇವ್ರು ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ನಾನು ಮಾಡೋದ್ ಕಾರ್ಯಕ್ಕೆ 1.5 ಲಕ್ಷ ರೂಪಾಯಿ ಬೇಕು. ವರ್ಷಗೊಂದ್ಸತಿ ಮಾಡ್ತೀನಿ. ನನ್ನ ಜೀವ ಇಟ್ಟಾದ್ರೂ ನಾನು ಮಾಡ್ತೀನಿ. ಯಾಕೆ? ನನಗೆ ಭಕ್ತಿ ತೋರಿಸಿರೋದು ನನ್ನ ಗುರುಗಳು. ಅದು ಮಾಡಿದ್ದಕ್ಕೆ ಈ ಕಾರ್ಯ ನಡೀತಿರೋದು, ಜನಗೆಲ್ಲ ಒಳ್ಳೇದಾಗ್ತಿರೋದು. 30 ವರ್ಷದಿಂದ ಮಾಡ್ತಿದ್ದೀನಿ ನಾನು. 30 ವರ್ಷದಿಂದ ಮಾಡ್ತಿದ್ದೀನಿ. ಎಲ್ಲ ಜನಕ್ಕೆ ನಿಮ್ಮಂಥ ಜನ ಬಂದು ಹಿಂಗೆ ಬಿದ್ಬಿಡ್ತಾರೆ ಗುರುಗಳೇ ಅಂತ. ಐಟೆಕ್ ಹಾಸ್ಪಿಟ್ಲ್ಗೆ ಹೋಗಿ ಬಂದು ಕಾಯಿಲೆ ಬಂದು ವಾಸಿಯಾಗಿಲ್ಲ, ನನ್ನ ಗುರುಗಳು ವಾಸಿ ಮಾಡಿದ್ದಾರೆ. ಯಾಕೆ? ನನ್ನ ಭಕ್ತಿ ಅದು. ನನ್ನ ಜೀವನದಲ್ಲಿ ಬಂಗಾರ ಹುಟ್ಟಿಲ್ಲ, ಒಳ್ಳೆ ಬಟ್ಟೆ ಹುಟ್ಟಿಲ್ಲ. ನಾನು ಹೆಂಗೆ ಒಂದು ಭಿಕ್ಷಂ ಬೇಡ್ತಾರಲ್ಲ ಆ ಥರ ಭಿಕ್ಷೆಕಾರಿ ಆಗಿ ಅಲ್ಲಿ ಕುತ್ಕೊಂಡಿರೋದು ಗುರುಗಳ ಆಶ್ರಮಿಗೆ. ಇವರು ನೋಡಿದ್ರೆ ಇಂಥ ಕೆಲಸ ಇವ್ನು ಮಾಡಲ್ಲಮ್ಮ, ಇವ್ನು ಮಾಡಲ್ಲ. ನನಗೆ ನನ್ನ ಮಗ ನನಗೆ ಯಾವಂತ ನನಗೆ ಗೊತ್ತು. ಒಂದು 4 ತಾಯಿ ತಂದೆ ಕೆಟ್ಟದಿದ್ರೆ ಏನಮ್ಮ, ತಾಯಿ ತಂದೆ ಕೆಟ್ಟದಿದ್ರೆ ಮಕ್ಳು ಕೆಟ್ಟದ್ದು ಬರುತ್ತೆ. ನನ್ನ 2 ಮಕ್ಕಳು ಈ ಹೊರಪೇಟೆನಾಗಿ ಎಲ್ಲರಿಗೂ ಕೇಳ್ಕೊಂಡು ಬಂದ್ರು ಯಾರು ಒಂದು ಕೈ ತೋರ್ಸಲ್ಲ. ಅಕ್ಕ ನಮ್ಗೆ ಲಾರಿ ಹಿಡಿದ್ಬಿಟ್ಟಿದ್ದಾರೆ. ಪಪ್ಪ ಎಣ್ಣಿನ ನಾವು ಹೊರಗಡೆ ತಗೊಂಡೋಗ್ರ ಹಣ್ಣಿನ ನೋಡು ಅಂತ ಹೇಳಿ ಇದ್ ಮಾಡಿದ್ದು. ನಮಗೇನ್ ಗೊತ್ತು ಕೊಡಕ ಒಳ್ಳೆ ಜನ ಇದಾರೆ ಅಂತಂದ್ರ ನಾನು ಅಂತ ಹಿಂಗೆ ಇಬ್ರು ಬಂದ್ರಲ್ಲ ನಮ್ಮ ಅಕ್ಕ ಏನ್ ಮಾಡಿದ್ದಾಳೆ ಗೊತ್ತಾ? ಇವನ್ಗೆ ಕೇಳಿದ ತಕ್ಷಣ ನಮ್ಮ ಅಕ್ಕ ಅವಳಿಗೆ ಏನ್